ಈ ವಿಡಿಯೋದಲ್ಲಿ ನಾವು ಜಗತ್ತಿನ 7 ಖಂಡಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಏಷ್ಯಾ ಖಂಡ, ಆಫ್ರಿಕಾ ಖಂಡ, ಉತ್ತರ ಅಮೇರಿಕಾ ಖಂಡ, ದಕ್ಷಿಣ ಅಮೇರಿಕಾ ಖಂಡ, ಯುರೋಪ್ ಖಂಡ, ಆಸ್ಟ್ರೇಲಿಯಾ ಖಂಡ, ಅಂಟಾರ್ಟಿಕಾ ಖಂಡ. ಮೊದಲನೇದಾಗಿ ನಾವು ಏಷ್ಯಾ ಖಂಡದ ಬಗ್ಗೆ ತಿಳ್ಕೊಳ್ತಾ ಹೋಗೋದಾದರೆ, ಏಷ್ಯಾ ಖಂಡ ಭೂಮಿಯ ಮೇಲಿನ ಅತಿ ದೊಡ್ಡ ಮತ್ತು ಹೆಚ್ಚು ಜನಸಂಖ್ಯೆ ಹೊಂದಿರುವ ಖಂಡವೇ ಏಷ್ಯಾ. ಇದು ಪ್ರಪಂಚದ ಒಟ್ಟು ಭೂಪ್ರದೇಶದ ಸುಮಾರು 1/3 ಆವರಿಸಿಕೊಂಡಿದೆ. ವೈವಿಧ್ಯಮಯ ಭೌಗೋಳಿಕ ಲಕ್ಷಣಗಳು, ಪ್ರಾಚೀನ ಇತಿಹಾಸ, ವಿಭಿನ್ನ ಸಂಸ್ಕೃತಿ ಮತ್ತು ನೈಸರ್ಗಿಕ ಸಂಪನ್ಮೂಲಗಳಿಗೆ ಇದು ಪ್ರಸಿದ್ಧವಾಗಿದೆ. ಭೌಗೋಳಿಕ ವೈಶಿಷ್ಟ್ಯತೆಗಳನ್ನ ನೋಡ್ತಾ ಹೋಗೋದಾದರೆ, ಅತ್ಯುನ್ನತ ಶಿಖರ, ವಿಶ್ವದ ಅತ್ಯಂತ ಎತ್ತರವಾದ ಪರ್ವತವಾದ ಮೌಂಟ್ ಎವರೆಸ್ಟ್ ನೇಪಾಳ ಮತ್ತು ಚೀನಾ ಗಡಿಯಲ್ಲಿದೆ. ಆಳವಾದ ಸರೋವರ, ರಷ್ಯಾದಲ್ಲಿರುವ ಬೈಕಲ್ ಸರೋವರವು ವಿಶ್ವದ ಅತಿ ಆಳವಾದ ಸಿಹಿನೀರಿನ ಸರೋವರವಾಗಿದೆ. ಅತಿ ತಂಪಾದ ಪ್ರದೇಶ, ರಷ್ಯಾದ ಸೈಬೇರಿಯಾ ಪ್ರದೇಶವು ಏಷ್ಯಾದ ಅತಿ ಶೀತಲ ವಲಯವಾಗಿದೆ. ಜನಸಂಖ್ಯೆ ಮತ್ತು ಆರ್ಥಿಕತೆಯನ್ನು ನೋಡ್ತಾ ಹೋಗೋದಾದರೆ, ಅತಿ ಹೆಚ್ಚು ಜನಸಂಖ್ಯೆ, ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಮೊದಲ 2 ದೇಶಗಳಾದ ಚೀನಾ ಮತ್ತು ಭಾರತ ಈ ಖಂಡದಲ್ಲಿದೆ. ಆರ್ಥಿಕತೆ, ಜಪಾನ್, ದಕ್ಷಿಣ ಕೊರಿಯಾ ಮತ್ತು ಸಿಂಗಾಪುರ ದೇಶಗಳು ತಂತ್ರಜ್ಞಾನ ಮತ್ತು ಆರ್ಥಿಕತೆಯಲ್ಲಿ ಜಗತ್ತಿನಲ್ಲೇ ಮುಂಚೂಣಿಯಲ್ಲಿವೆ. ಎರಡನೇದಾಗಿ ನಾವು ಯುರೋಪ್ ಖಂಡಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಯುರೋಪ್ ಭೌಗೋಳಿಕದಲ್ಲಿ ಅತ್ಯಂತ ಹೆಚ್ಚು ಅಭಿವೃದ್ಧಿ ಹೊಂದಿದ ವೈವಿಧ್ಯಮಯ ಸಂಸ್ಕೃತಿ ಮತ್ತು ಇತಿಹಾಸವನ್ನು ಹೊಂದಿರುವ ಏಷ್ಯಾದ ಪಶ್ಚಿಮಕ್ಕಿರುವ ಪ್ರಮುಖ ಖಂಡವಾಗಿದೆ. ವಿಶ್ವದ 7 ಖಂಡಗಳಲ್ಲಿ ಗಾತ್ರ ದೃಷ್ಟಿಯಿಂದ 2ನೇ ಅತ್ಯಂತ ಚಿಕ್ಕ ಖಂಡವಾಗಿದ್ದರೂ ಜನಸಂಖ್ಯೆ ಮತ್ತು ಆರ್ಥಿಕತೆಯಲ್ಲಿ ಜಾಗತಿಕವಾಗಿ ಮುಂಚೂಣಿಯಲ್ಲಿದೆ. ಯುರೇಷಿಯಾ ಭೂಭಾಗದ ಒಂದು ಭಾಗವಾದ ಯುರೋಪ್ ಅನ್ನು ಪೂರ್ವದಲ್ಲಿ ಯುರೇಲ್ ಪರ್ವತಗಳು ಮತ್ತು ಕ್ಯಾಸ್ಪಿಯನ್ ಸಮುದ್ರವು ಏಷ್ಯಾದಿಂದ ಪ್ರತ್ಯೇಕಿಸುತ್ತದೆ. ವಿಶೇಷ ವಿಶ್ವಕಲ್ಪ, ಯುರೋಪ್ ಅನ್ನು ದ್ವೀಪಕಲ್ಪಗಳ ದ್ವೀಪಕಲ್ಪ, ಪೆನಿಸುಲಾ ಆಫ್ ಪೆನಿಸುಲಾಸ್ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇದು 3 ಕಡೆಗಳಲ್ಲಿ ಸಮುದ್ರದಿಂದ ಆವೃತಗೊಂಡಿದೆ. ಆಫ್ರಿಕಾ ಖಂಡ ವಿಶ್ವದ 2ನೇ ಅತಿ ದೊಡ್ಡ ಮತ್ತು ಹೆಚ್ಚು ಜನಸಂಖ್ಯೆ ಹೊಂದಿರುವ ಖಂಡವೇ ಆಫ್ರಿಕಾ. ಇದು ತನ್ನ ವೈವಿಧ್ಯಮಯ ವನ್ಯಜೀವಿಗಳು, ಪ್ರಾಚೀನ ಇತಿಹಾಸ ಮತ್ತು ಸಹರಾ ಮರುಭೂಮಿಗಳಂತಹ ಅದ್ಭುತ ನೈಸರ್ಗಿಕ ವಿಸ್ಮಯಗಳಿಗೆ ಪ್ರಸಿದ್ಧವಾಗಿದೆ. ವಿಶೇಷ ಸ್ಥಾನ, ಆಫ್ರಿಕಾವು ಭೂಮಧ್ಯ ರೇಖೆಯ ಈಕ್ವೇಟರ್ ಮಧ್ಯಭಾಗದಲ್ಲಿ ಹಾದು ಹೋಗುವ ಏಕೈಕ ಖಂಡವಾಗಿದೆ. ಕರ್ನಾಟಕ ಸಂಸ್ಕೃತಿ ವೃತ್ತ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತು ಮಕರ ಸಂಕ್ರಾಂತಿ ವೃತ್ತಗಳೆರಡೂ ಇದರ ಮೂಲಕ ಹಾದು ಹೋಗುತ್ತವೆ. ಮರುಭೂಮಿ ಮತ್ತು ನದಿ, ವಿಶ್ವದ ಅತಿ ದೊಡ್ಡ ಮರುಭೂಮಿಯಾದ ಸಹರಾ ಆಫ್ರಿಕಾದ ಉತ್ತರ ಭಾಗದಲ್ಲಿದೆ. ಪ್ರಪಂಚದ ಅತಿ ಉದ್ದವಾದ ನದಿಯಾದ ನೈಲ್ ನದಿಯು ಇದೇ ಖಂಡದಲ್ಲಿ ಹರಿದು ಹೋಗುತ್ತದೆ. ಎತ್ತರದ ಶಿಖರ, ಆಫ್ರಿಕಾದ ಅತಿ ಎತ್ತರದ ಪರ್ವತವಾದ ಕಿಲಿಮಂಜಾರೋ ಇದು ಟಾಂಜಾನಿಯಾದಲ್ಲಿದೆ. ಈಜಿಪ್ಟ್ನ ಪಿರಮಿಡ್ಗಳು ಮತ್ತು ಫೆರೋಗಳು ನಾಗರಿಕತೆಯ ಆಫ್ರಿಕಾದ ಶ್ರೀಮಂತ ಇತಿಹಾಸಕ್ಕೆ ಸಾಕ್ಷಿಯಾಗಿದೆ. ನಂತರ ಉತ್ತರ ಅಮೆರಿಕ. ಉತ್ತರ ಅಮೆರಿಕವು ಭೂಮಿಯ ಮೇಲಿನ 3ನೇ ಅತಿ ದೊಡ್ಡ ಖಂಡವಾಗಿದ್ದು, ಅತ್ಯಂತ ಬಲಿಷ್ಠ ಆರ್ಥಿಕತೆ, ವೈವಿಧ್ಯ ಭೂದೃಶ್ಯಗಳು ಮತ್ತು ಮುಂದುವರೆದ ತಂತ್ರಜ್ಞಾನಕ್ಕೆ ಹೆಸರುವಾಸಿಯಾಗಿದೆ. ಇದು ಉತ್ತರದಲ್ಲಿ ಆರ್ಕ್ಟಿಕ್ ಮಹಾಸಾಗರದಿಂದ ದಕ್ಷಿಣದಲ್ಲಿ ಪೆಸಿಫಿಕ್ ಸಾಗರ ಮತ್ತು ಕೆರಿಬಿಯನ್ ಸಮುದ್ರಗಳಿಗೆ ವ್ಯಾಪಿಸಿದೆ. ಖಂಡದಲ್ಲಿ ಒಟ್ಟು 23 ಸ್ವತಂತ್ರ ದೇಶಗಳಿವೆ. ದಕ್ಷಿಣ ಅಮೆರಿಕ. ದಕ್ಷಿಣ ಅಮೆರಿಕವು ತನ್ನ ವೈವಿಧ್ಯಮಯ ಭೌಗೋಳಿಕ ಲಕ್ಷಣಗಳು, ಪ್ರಾಚೀನ ನಾಗರಿಕತೆಗಳು ಮತ್ತು ಜಗತ್ತಿನ ಅತಿ ದೊಡ್ಡ ನದಿ ಹಾಗೂ ಕಾಡುಗಳಿಗೆ ಪ್ರಸಿದ್ಧವಾದ ಭೂಮಿಯ 4ನೇ ಅತಿ ದೊಡ್ಡ ಖಂಡವಾಗಿದೆ. ಇದು ನೈಸರ್ಗಿಕ ವಿಸ್ಮಯಗಳ ಆಗರವಾಗಿದೆ. ವಿಶ್ವದ ಅತಿ ಉದ್ದವಾದ ಪರ್ವತ ಶ್ರೇಣಿ, ಆಂಡೀಸ್ ಪರ್ವತ ಶ್ರೇಣಿಯು ಈ ಖಂಡದಲ್ಲಿದ್ದು, ಇದರ ಉದ್ದವು ಸರಿಸುಮಾರು 7,000 ಕಿಲೋಮೀಟರ್ಗಳಷ್ಟಿದೆ. ಅಮೆಜಾನ್ ನದಿ ಮತ್ತು ಕಾಡುಗಳು, ನೀರಿನ ಪರಿಮಾಣದ ದೃಷ್ಟಿಯಿಂದ ಜಗತ್ತಿನ ಅತಿ ದೊಡ್ಡ ನದಿಯಾದ ಅಮೆಜಾನ್ ಇಲ್ಲಿ ಹರಿಯುತ್ತದೆ ಹಾಗೂ ಭೂಮಿಯ ಶ್ವಾಸಕೋಶ ಎಂದೇ ಕರೆಯಲ್ಪಡುವ ಅಮೆಜಾನ್ ಮಳೆಕಾಡುಗಳು ಇಲ್ಲಿನ ಜೀವವೈವಿಧ್ಯತೆಯ ಕೇಂದ್ರಬಿಂದುವಾಗಿವೆ. ವಿಶ್ವದ ಅತಿ ಎತ್ತರದ ಜಲಪಾತ, ವೆನೆಜುವೆಲಾದಲ್ಲಿರುವ ಏಂಜಲ್ ಜಲಪಾತ ಜಗತ್ತಿನ ಅತಿ ಎತ್ತರದ ಮುಕ್ತ ಜಲಪಾತವಾಗಿದೆ. ಆಟಕಾಮ ಮರುಭೂಮಿ, ಚಿಲಿಯಲ್ಲಿರುವ ಈ ಮರುಭೂಮಿಯು ಭೂಮಿಯ ಮೇಲಿನ ಅತಿ ಹೆಚ್ಚು ಶುಷ್ಕ ಮತ್ತು ಆರ್ದ್ರತೆ ಇಲ್ಲದ ಆಸ್ಟ್ರೇಲಿಯಾ ಖಂಡ. ಆಸ್ಟ್ರೇಲಿಯಾವು ಪ್ರಪಂಚದ ಅತ್ಯಂತ ಚಿಕ್ಕ ಖಂಡ ಹಾಗೂ ವಿಶ್ವದ 6ನೇ ಅತಿ ದೊಡ್ಡ ದೇಶವಾಗಿದೆ. ಇದು ತನ್ನದೇ ಆದ ವಿಶಿಷ್ಟ ಭೌಗೋಳಿಕ ಲಕ್ಷಣಗಳು, ವನ್ಯಜೀವಿಗಳು, ಶ್ರೀಮಂತ ನೈಸರ್ಗಿಕ ಸಂಪತ್ತು ಮತ್ತು ಆಧುನಿಕ ನಗರಗಳಿಗೆ ಹೆಸರುವಾಸಿಯಾಗಿದೆ. ಇದರ ವಿಸ್ತೀರ್ಣ, ಇದು ಇಡೀ ದೇಶವನ್ನು ಒಳಗೊಂಡಿರುವ ವಿಶ್ವದ ಏಕೈಕ ಖಂಡವಾಗಿದ್ದು, ಇದರ ಒಟ್ಟು ವಿಸ್ತೀರ್ಣ 76,86,900 ಚದುರ ಕಿಲೋಮೀಟರ್. ಮರುಭೂಮಿಗಳು, ಆಸ್ಟ್ರೇಲಿಯಾದ ಒಟ್ಟು ಭೂಪ್ರದೇಶದ ಸುಮಾರು 2/3 ಭಾಗವು ಮರುಭೂಮಿಯಾಗಿದೆ. ಅದಕ್ಕಾಗಿಯೇ ಖಂಡದ
ಭಾಗದಲ್ಲಿ ಜನವಸತಿ ವಿರಳವಾಗಿದ್ದು ಕರಾವಳಿ ಜೀವನ. 85% ಹೆಚ್ಚು ಆಸ್ಟ್ರೇಲಿಯನ್ನರು ಸಮುದ್ರ ತೀರದ 50 ಕಿಲೋಮೀಟರ್ ವ್ಯಾಪ್ತಿಯಲ್ಲೇ ವಾಸಿಸ್ತಾರೆ. ನಂತರ ಅಂಟಾರ್ಟಿಕಾ ಖಂಡ. ಭೂಮಿಯ ದಕ್ಷಿಣ ಧ್ರುವದಲ್ಲಿರುವ ಅಂಟಾರ್ಟಿಕಾ ವಿಶ್ವದ ಅತ್ಯಂತ ಶೀತ, ಶುಷ್ಕ ಮತ್ತು ಗಾಳಿಯುಳ್ಳ 5ನೇ ಅತಿ ದೊಡ್ಡ ಖಂಡವಾಗಿದೆ. ಇದು ಸಂಪೂರ್ಣವಾಗಿ ದಪ್ಪನೆಯ ಮಂಜುಗಡ್ಡೆಯಿಂದ ಆವೃತವಾಗಿದ್ದು ಮಾನವನ ಶಾಶ್ವತ ವಸತಿ ಇಲ್ಲದ ಏಕೈಕ ಖಂಡವಾಗಿದೆ. ಬಿಳಿ ಖಂಡ. ಖಂಡದ ಸುಮಾರು 98% ಭಾಗ ದಪ್ಪನೆಯ ಹಿಮದಿಂದ ಕೂಡಿದ್ದು ತೀವ್ರ ಚಳಿ. ಇದು ಭೂಮಿಯ ಮೇಲಿನ ಅತ್ಯಂತ ಶೀತ ಪ್ರದೇಶವಾಗಿದೆ. ಇಲ್ಲಿ ಚಳಿಗಾಲದಲ್ಲಿ ತಾಪಮಾನವು 89 ಡಿಗ್ರಿ ಸೆಲ್ಸಿಯಸ್ವರೆಗೆ ಕುಸಿಯುತ್ತದೆ. ವನ್ಯಜೀವಿಗಳು. ಇಲ್ಲಿನ ಕಠಿಣ ವಾತಾವರಣದ ಹೊರತಾಗಿಯೂ ಪೆಂಗ್ವಿನ್ ಪಕ್ಷಿಗಳು, ಸೀಲ್ ಪ್ರಾಣಿಗಳು ಮತ್ತು ತಿಮಿಂಗಿಲಗಳು ಇಲ್ಲಿ ವಾಸಿಸುತ್ತವೆ. ಶಾಶ್ವತ ಜನಸಂಖ್ಯೆ ಇಲ್ಲಿ ಇಲ್ಲ. ಇಲ್ಲಿ ಯಾವುದೇ ಸ್ಥಳೀಯ ಮಾನವನ ಜನಸಂಖ್ಯೆ ಇಲ್ಲ. ಕೇವಲ ವಿವಿಧ ದೇಶಗಳ ವಿಜ್ಞಾನಿಗಳು ಸಂಶೋಧನಾ ಕೇಂದ್ರಗಳಲ್ಲಿ ವಾಸಿಸುತ್ತಾರೆ. ಭಾರತದ ಸಂಶೋಧನಾ ಕೇಂದ್ರಗಳು. ಭಾರತವು ಅಂಟಾರ್ಟಿಕಾದಲ್ಲಿ ಮೈತ್ರಿ ಮತ್ತು ಭಾರತಿ ಎಂಬ 2 ಸಕ್ರಿಯ ಸಂಶೋಧನಾ ಕೇಂದ್ರಗಳನ್ನು ಒಳಗೊಂಡಿದೆ. ಧನ್ಯವಾದಗಳು.